ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನಾನು ಮದುವೆ ಆದಮೇಲೆ ಒಂದು 2 ಇಯರ್ಸ್ ಮನೆಯಲ್ಲಿ ಹಾಗೇ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅಂದರೆ ಮನೆ ಕೆಲಸಗಳು ಮಾಡ್ಕೊಳ್ಳೋದು, ಆಮೇಲೆ ಸ್ವಲ್ಪ ಹೊತ್ತು ಮಲಗೋದು, ಆಮೇಲೆ ಯಾವುದಾದ್ರೂ ಮೂವೀಸ್ ನೋಡೋದು, ಮತ್ತು ಯಾವುದಾದ್ರೂ ವೀಡಿಯೋಸ್ ನೋಡೋದು, ಈ ರೀತಿಯಾಗಿ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆವಾಗ ನನಗನ್ನಿಸ್ತು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಕುಕ್ಕಿಂಗ್ ಚಾನಲನ್ನು ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಅವಾಗ ಎಡಿಟಿಂಗ್ ಮಾಡೋದು ಮತ್ತು ವೀಡಿಯೋಸನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದೆಲ್ಲ ನನಗೆ ಬರ್ತಾ ಇರಲಿಲ್ಲ. ಆವಾಗ ನನ್ನ ಹಸ್ಬೆಂಡೇ 1-2 ವೀಡಿಯೋಸನ್ನು ಎಡಿಟಿಂಗ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರು. ಅದಾದಮೇಲೆ ಅವರು ತುಂಬ ಬ್ಯುಸಿ ಆಗೋದ್ರು. ನಾನು ವೀಡಿಯೋಸನ್ನು ಮಾಡ್ಕೊಂಡಿದ್ದೆ, ಅದಕ್ಕೆ ಅವರು ಎಡಿಟಿಂಗ್ ಮಾಡ್ತಾ ಇರಲಿಲ್ಲ ಮತ್ತು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನನಗೂ ಬರ್ತಾ ಇರಲಿಲ್ಲ. ಆಮೇಲೆ ನಾನು ಆ ಕಡೆ ಇಂಟ್ರೆಸ್ಟು ಸಹ ಕೊಡಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಆಮೇಲೆ ನನಗೆ ಮತ್ತೆ ಅನ್ನಿಸ್ತಾನೆ ಇತ್ತು, ಸರಿ ಅಂತಂದ್ಬಿಟ್ಟು ಇನ್ನೊಂದು ನಾನು ಭಕ್ತಿ ಚಾನಲ್ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ಟೆಕ್ನಿಕಲ್ ಚಾನಲ್ಗಳೆಲ್ಲ ನೋಡ್ಕೊಂಡಿದ್ದೆ, ಯಾವ ರೀತಿಯಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಮತ್ತು ಎಡಿಟಿಂಗ್ ಯಾವ ರೀತಿಯಾಗಿರುತ್ತೆ, ಅಪ್ಲೋಡ್ ಯಾವ ರೀತಿಯಾಗಿ ಮಾಡಬೇಕಂತೆಲ್ಲ ಕಲ್ತ್ಕೊಂಡಿದ್ದೆ. ಆಮೇಲೆ ಮಾಡಿದೆ. ಅದೊಂದು ಸ್ವಲ್ಪ ನನಗೆ ಯಾಕೋ ಕಷ್ಟ ಅಂತ ಅನಿಸ್ತಾ ಇತ್ತು. ಆಮೇಲೆ ಬೇರೆ ಏನಾದರೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ ನನ್ನ ಬ್ರದರ್ ಇನ್ ಲಾ ಅವರು USA ಇಂದ ಬಂದರು. ಅವ್ರು ಬಂದ ಮೇಲೆ ಅವ್ರಿಗೆ ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೊಡೋದು ಮತ್ತು ಅವ್ರಿಗೆ ಹುಡುಗಿ ನೋಡೋಕ್ಕೆಲ್ಲ ಹೋಗ್ತಾ ಇದ್ವಿ. ಆವಾಗ ಒಂದು ಸ್ವಲ್ಪ ಟೈಮ್ ಆಗ್ತಾಯಿತ್ತು, ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಏನು ಪ್ಲ್ಯಾನ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ದೇವಸ್ಥಾನಕ್ಕೆ ಹೋಗೋದು ಈ ರೀತಿಯಾಗಿಯೇ ಟೈಮ್ ಆಗೋಗ್ತಾ ಇತ್ತು. ಮತ್ತು ಅವರು ವಾಪಸ್ USA ಹೋದರು. ಆಮೇಲೆ ನಾನು ಪ್ಲ್ಯಾನ್ ಮಾಡಿಕೊಂಡು ಚಾನಲನ್ನು ಮತ್ತೆ ಸ್ಟಾರ್ಟ್ ಮಾಡಿದೆ, ಈ ರೀತಿಯಾಗಿ ಮೈ ಲೈಫ್ ಸ್ಟೈಲ್ ಇನ್ ಕನ್ನಡ ಅಂತಂದ್ಬಿಟ್ಟು. ಆಮೇಲೆ ನಾನು ವೀಡಿಯೋಸನ್ನು ಹಾಕ್ತಾ ಇದ್ದೆ. ಆವಾಗ ನನಗೆ ಅಷ್ಟಾಗಿ ವ್ಯೂಸೂ ಬರ್ತಾ ಇರಲಿಲ್ಲ, ಲೈಕ್ಸು ಬರ್ತಾ ಇರಲಿಲ್ಲ, ಯಾರೂ ಕಮೆಂಟ್ ಸಹ ಮಾಡ್ತಾ ಇರಲಿಲ್ಲ. ಆವಾಗ ಅಂದ್ಕೊಳ್ತಾ ಇದ್ದೆ, ನನ್ನ ವೀಡಿಯೋಸ್ ಯಾರು ನೋಡ್ತಾರೆ, ಯಾರು ಲೈಕ್ ಮಾಡ್ತಾರೆ ಮತ್ತು ಯಾರು ಕಮೆಂಟ್ ಮಾಡ್ತಾರೆ ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಅಂದರೆ ನನಗೇನೀಗ ತುಂಬ ಲೈಕ್ಸು ತುಂಬ ವ್ಯೂಸು ಅಂತೇನು ಬರ್ತಾ ಇಲ್ಲ. ಆದರೆ ಲಾಸ್ಟ್ ವಿಡಿಯೋಗೆ ಜ್ಯೋತಿ ಶೆಟ್ಟಿ ಅನ್ನೋರು ಕಮೆಂಟ್ ಮಾಡಿದರು, ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಬೇಕಲ್ವಾ ಮಂಜು, ತುಂಬ ಇಷ್ಟ ಆದರೆ ಎಷ್ಟು ಲೈಕ್ ಮಾಡಬೇಕು ಮಂಜು ಅಂತಂದ್ಬಿಟ್ಟು ಅವರು ತಮಾಷೆಯಾಗಿ ಕಮೆಂಟನ್ನು ಮಾಡಿದರು. ಅದಕ್ಕೆ ನಾನು ಸ್ವಲ್ಪನಾದರೂ ಇಷ್ಟ ಆದರೆ 1 ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ದರೆ ಒಂದು 10 ಲೈಕ್ ಮಾಡಿ ಅಂತಂದ್ಬಿಟ್ಟು ಅವ್ರಿಗೆ ರಿಪ್ಲೈಯನ್ನು ಕೊಟ್ಟಿದ್ದೆ. ಈ ರೀತಿಯಾಗಿ ಸುಮಾರಷ್ಟು ಜನ ನನ್ನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತೀರ, ಮತ್ತು ಆ ತಂಗಿ ಥರ ಟ್ರೀಟ್ ಮಾಡ್ತಾ ಇರ್ತೀರ, ಅಕ್ಕನ ಥರ ಟ್ರೀಟ್ ಮಾಡ್ತಾ ಇರ್ತೀರ, ನಿಮ್ಮ ಫ್ಯಾಮ್ಲಿಯಲ್ಲಿ ನಾನು ಒಬ್ಳೇನೋ ಅನ್ನೋ ರೀತಿಯಾಗಿ ನನಗೆ ಕಮೆಂಟನ್ನು ಮಾಡ್ತಾ ಇರ್ತೀರ. ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆ ಕಮೆಂಟ್ ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಸ್ವಲ್ಪನಾದರೂ ಇಷ್ಟ ಆದರೆ 1 ಲೈಕ್ ಮಾಡಬೇಕಲ್ವಾ ಮಂಜು, ತುಂಬ ಇಷ್ಟ ಆದರೆ ಎಷ್ಟು ಲೈಕ್ ಮಾಡಬೇಕು ಮಂಜು ಅಂತಂದ್ಬಿಟ್ಟು ಈ ರೀತಿಯಾಗಿ ಸುಮಾರಷ್ಟು ಕಮೆಂಟ್ಸ್ ನನಗೆ ಬರ್ತಾನೆ ಇರುತ್ತೆ. ಆವಾಗೆಲ್ಲ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬರ್ತಾ ಇರುತ್ತೆ. 99% ನನಗೆ ಆ ರೀತಿಯಾಗಿ ಕಮೆಂಟ್ ಮಾಡ್ತಾನೆ ಇರ್ತೀರ. ಸುಮಾರಷ್ಟು ಜನ ಇದ್ದೀರಾ, ಅವ್ರನ್ನೆಲ್ಲ ನಾನು ತುಂಬಾ ನೆನ್ಪಿಟ್ಕೊಂಡಿರ್ತೀನಿ. ಡೈಲಿ ಕಮೆಂಟ್ ಮಾಡ್ತಾ ಇರ್ತೀರ. ಮತ್ತು ಒಂದು ಮಾತುಕತೆ ಅಂತ ನಾವು ಮಾತಾಡ್ತಾನೆ ಇರ್ತೀವಿ, ತಿಂಡಿ ಆಯ್ತಾಕ, ಊಟ ಆಯ್ತಾಕ ಅಂತಂದ್ಬಿಟ್ಟು ಅವ್ರು ಕೇಳೋದು, ನಾನು ಅದಕ್ಕೆಲ್ಲ ರಿಪ್ಲೈ ಕೊಡೋದು, ಸುಮಾರಷ್ಟು ಕಮೆಂಟ್ಸು ಅಲ್ಲಿ ಕಾನ್ವರ್ಸೇಷನ್ ನಡೆದಿರುತ್ತೆ. ಅಂಥ ಕ್ಷಣಗಳಲ್ಲಿ ನಾನು ಹಿಂದಿಂದು ನೆನೆಸ್ಕೊಳ್ತಾ ಇರ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋಸನ್ನು ಹಾಕಿದಾಗ ಯಾರೂ ಕಮೆಂಟ್ ಸಹ ಮಾಡ್ತಾ ಇರಲಿಲ್ಲ. ಆವಾಗ ಬಂದರೆ 1-2 ಬರ್ತಾಯಿತ್ತು, ಒಂದೊಂದು ಸಲ ಅದೂ ಬರ್ತಾ ಇರಲಿಲ್ಲ. ಇವಾಗ ಎಷ್ಟೊಂದು ಜನ ನನ್ನ ಜೊತೆ ಮಾತಾಡ್ತಾ ಇರ್ತಾರೆ ಅಂತಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ. ಆ ಸಂದರ್ಭಗಳನ್ನೆಲ್ಲ ನಾನು ನೆನಪಿಟ್ಕೊಂಡು ಇವಾಗ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ರಿಪ್ಲೈ ಕೊಡ್ತಾ ಇರ್ತೀನಿ. ನೀವು ಅಷ್ಟೊಂದು ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡಿದಾಗ ನಾನು ಅಷ್ಟೇ ಪ್ರೀತಿಯಿಂದ ನಿಮಗೆ ರಿಪ್ಲೈಯನ್ನು ಕೊಡಬೇಕಲ್ವಾ, ರಿಪ್ಲೈ ಕೊಟ್ಟಾಗ ನೀವು ಖುಷಿ ಆಗ್ತಿರಲ್ವಾ ಅಂತಂದ್ಬಿಟ್ಟು ನಾನು ನಿಮ್ಗೆಲ್ಲರಿಗೂ ಯಾವ ಕಮೆಂಟು ಮಿಸ್ ಮಾಡಿದೆ ನಾನು ಆದಷ್ಟು ರಿಪ್ಲೈಗಳನ್ನು ಕೊಡ್ತಾ ಇರ್ತೀನಿ. ಆದಷ್ಟು ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತಾ ಇರ್ತೀನಿ. ಒಂದೊಂದು ಕಮೆಂಟ್ ಅಂತೂ ಈ YT ಸ್ಟುಡಿಯೋದಲ್ಲಿ ಹೋಗಿ ನೋಡಿದಾಗ ಮಾತ್ರ ಆ ಕಮೆಂಟ್ ಸಿಗುತ್ತೆ, ಇಲ್ಲ ಅಂತಂದರೆ ಆ ಕಮೆಂಟ್ಸು ನೋಟಿಫಿಕೇಷನ್ ಸಹ ಬರೋದಿಲ್ಲ. ಹಾಗಾಗಿ 15 ದಿನ ಆದರೂ ಸಹಿತ ನಾನು ರಿಪ್ಲೈ ಕೊಟ್ಟಿರಲ್ಲ. ನಾನು YT ಸ್ಟುಡಿಯೋದಲ್ಲಿ ಹೋಗಿ ನೋಡಿದಾಗ ಕಮೆಂಟ್ ಇತ್ತು ಅಂತಂದರೆ ನನಗೆ ನಿಮ್ಮ ಕಮೆಂಟ್ ಇವಾಗ ಕಾಣಿಸ್ತು ಅಂತ ಹೇಳಿಬಿಟ್ಟು ಅವ್ರಿಗೆ ರಿಪ್ಲೈನ ಕೊಡ್ತಾ ಇರ್ತೀನಿ. ಈ ರೀತಿಯಾಗಿ ನಾನು ನೀವು ಮಾಡೋ ಕಮೆಂಟ್ಸ್ ಮೇಲೆ ತುಂಬಾ ಬಾಂಧವ್ಯಗಳನ್ನು ಬೆಳೆಸ್ಕೊಂಡಿದ್ದೀನಿ. ಸುಮಾರಷ್ಟು ಜನ ನನಗೆ ಫ್ರೆಂಡ್ಸ್ ಆಗಿದ್ದೀರಾ, ಮತ್ತು ಅಕ್ಕಂದ್ರು ಸಿಕ್ಕಿದ್ದೀರಾ, ಸುಮಾರಷ್ಟು ಜನ ಪ್ರೀತಿಯಿಂದ ಕಮೆಂಟ್ಸನ್ನು ಮಾಡ್ತಾ ಇರ್ತೀರಾ. ಹೊಸಬ್ರು ಯಾರು ವೀಡಿಯೋಸ್ ನೋಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಮತ್ತು ಯೂಟ್ಯೂಬ್ ಅವರು ನನ್ನ ವೀಡಿಯೋಸನ್ನು ರೆಕಮೆಂಡೇಷನ್ಗೆ ತೊಗೊಂಡೋಗ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು
ನಾನು ವೀಡಿಯೋಸ್ ಹಾಕಿದಾಗ ವ್ಯೂ ಡ್ಯೂರೇಷನ್ ಅಂತ ಇರುತ್ತೆ. ಅಲ್ಲಂತೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನೋಡಿರ್ತಾರೆ, ವಾಚ್ ಟೈಮ್ ಅಂತೂ ಟಿಕ್ ಆಗಿರುತ್ತೆ. ಆವಾಗ ನಾನು ಕೆಲವೊಂದು ಸಲ ಅನ್ಕೊಳ್ತೀನಿ, ಈ ವ್ಯೂಸ್ ಆರೋ ಮಾರ್ಕ್ ಅನ್ನೋದು ಕೆಳಗಡೆ ಬಿದ್ದಿರುತ್ತೆ, ಮತ್ತು ಇಂಪ್ರೆಷನ್ ಆರೋ ಮಾರ್ಕ್ ಅನ್ನೋದು ಕೆಳಗಡೆ ಬಿದ್ದಿರುತ್ತೆ. ಆದರೆ ಈ ವ್ಯೂ ಡ್ಯೂರೇಷನ್ ಮಾತ್ರ ಕೆಳಗಡೆ ಬಿದ್ದಿರೋದಿಲ್ಲ, ಟಿಕ್ ಮಾರ್ಕ್ ಆಗಿರುತ್ತೆ. ಅದು ಯಾವಾಗಲಾದರೂ ರೇರ್ ಆಗಿ ಅದು ಕೆಳಗಡೆ ಬಿದ್ದಿರುತ್ತೆ. ಇನ್ನು ಉಳಿದಂತೆ ಯಾವಾಗಲೂ ಆಲ್ಮೋಸ್ಟ್ ವ್ಯೂ ಡ್ಯೂರೇಷನ್ ಅನ್ನೋದು ಟಿಕ್ ಮಾರ್ಕಲ್ಲಿ ಬಿದ್ದಿರುತ್ತೆ. ಅದು ಯಾಕೆ ಆ ರೀತಿಯಾಗಿ ಗ್ರೀನ್ ಮಾರ್ಕಲ್ಲಿ ಟಿಕ್ ಮಾರ್ಕ್ ಆಗಿರುತ್ತೆ ಅಂತಂದರೆ, ನನ್ನನ್ನು ತುಂಬ ಇಷ್ಟಪಡೋರು ಖಂಡಿತವಾಗಿಯೂ ನನ್ನ ವೀಡಿಯೋಸನ್ನು ನೋಡಿರ್ತಾರೆ, ಹಾಗಾಗಿನೇ ಇದು ಟಿಕ್ ಮಾರ್ಕ್ ಬಂದಿರುತ್ತೆ ಅಂತಂದ್ಬಿಟ್ಟು ನಾನು ಅವಾಗ ಆ ರೀತಿಯಾಗಿ ತಿಳ್ಕೊಳ್ತೀನಿ. ಅಷ್ಟೊಂದು ಬಾಂಧವ್ಯ ಅನ್ನೋದು ಈ ಯೂಟ್ಯೂಬಿಂದ ನನಗೆ ಬಂದಿದೆ. ನೆಕ್ಸ್ಟ್ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನೋ ಮೂವ್ ಆಗ್ತಾ ಇದೆ, ನಾನು ಇದ್ರ ಬಗ್ಗೆನೇ ಮಾತಾಡ್ಕೊಂಡಿದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಶುಕ್ರವಾರ ಸಂಜೆ ಪೂಜೆ ಮಾಡಿದ್ದು, ಹಾಗಾಗಿ ಶನಿವಾರನೂ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಶುಕ್ರವಾರ ಸಂಜೆ ಪೂಜೆ ಮಾಡಿದ್ರೆ ಮತ್ತೆ ಬೆಳಗ್ಗೆಗೆ ದೇವ್ರ ಫೋಟೋಸಲ್ಲಿ ಇರುವಂಥ ಹೂಗಳೆಲ್ಲ ಫ್ರೆಶ್ ಆಗೇ ಇರುತ್ತೆ. ಅದನ್ನು ತೆಗ್ಬಿಟ್ಟು ಮತ್ತೆ ಹೊಸ ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕಲ್ವಪ್ಪ ಅಂತಂದ್ಬಿಟ್ಟು ಏನೋ ಒಂದು ರೀತಿಯಾಗಿ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿನೇ ನಾನು ಸಂಜೆ ಟೈಮ್ ಪೂಜೆ ಮಾಡಿದ್ದೀನಿ ಅಂತಂದರೆ ಮತ್ತೆ ನೆಕ್ಸ್ಟ್ ಏನು ಸಂಜೆ ಟೈಮ್ ಪೂಜೆ ಮಾಡ್ತಾ ಇರ್ತೀನಿ. ಹಾಗಾಗಿ ಇವಾಗ ಶನಿವಾರ ಸಂಜೆ ಪೂಜೆ ಮಾಡಿದ್ದೀನಿ. ಹಾಗೆ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಅವಲಕ್ಕಿಯನ್ನು ಮಾಡಿದ್ದೀನಿ. ಇನ್ನು ಸಂಜೆ ಪೂಜೆ ಮಾಡ್ತೀನಿ ಅಂತಂದರೆ ಅಷ್ಟರೊಳಗಡೆ ನಾವು ಟೀಯನ್ನು ಕುಡ್ಕೊಂಬಿಟ್ಟಿರ್ತೀವಲ್ವ, ದೇವ್ರ ಹತ್ರ ಹಾಲನ್ನು ಇಟ್ಬಿಟ್ಟು ಅದನ್ನು ನಾನು ಹಾಗೆ ಟೀ ಮಾಡೋದಕ್ಕೆ ಬಳಸ್ಕೊಳ್ತೀನಿ. ಇನ್ನು ಟೀ ಎಲ್ಲ ಮುಗ್ದಿತ್ತು ಅಂತಂದರೆ ಇನ್ನು ಯಾವುದಾದ್ರೂ ಫ್ರೂಟ್ಸನ್ನು ಇಡಬೇಕಾಗುತ್ತೆ. ಫ್ರೂಟ್ಸು ಸಹ ಏನೂ ಇಲ್ಲ ಅಂತಂದರೆ ಅವಲಕ್ಕಿಯನ್ನು ಒಂದು ಸ್ವಲ್ಪ ತಗೊಂಡು ನೀರಲ್ಲಿ ತೊಳೆದು ಆ ನೀರನ್ನೆಲ್ಲ ಆಚೆಗೆ ಹಾಕಿ, ಆಮೇಲೆ ಆ ಅವಲಕ್ಕಿ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ, ಒಂದು ಬಾಳೆಹಣ್ಣು ಇದ್ದರೆ ಬಾಳೆಹಣ್ಣು ಕಟ್ ಮಾಡಿ ಹಾಕ್ತೀನಿ, ಕೊಬ್ಬರಿ ತುರಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತೀನಿ. ಬಾಳೆಹಣ್ಣು ಇತ್ತು ಅಂತಂದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಸಕ್ಕರೆ ಮತ್ತು ಕೊಬ್ಬರಿ ತುರಿ ಇಷ್ಟು ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಇನ್ನು ಡ್ರೈ ಫ್ರೂಟ್ಸ್ ಏನಾದರೂ ಇತ್ತು ಅಂತಂದರೆ ಡ್ರೈ ಫ್ರೂಟ್ಸನ್ನು ಇಡ್ತೀನಿ. ಒಟ್ಟಾರೆಯಾಗಿ ದೀಪ ಹಚ್ಚಿ ಪೂಜೆ ಮಾಡಬೇಕಾದ್ರೆ ಏನಾದರೂ ಒಂದು ಪದಾರ್ಥವನ್ನು ಇಟ್ಬಿಟ್ಟು ನಾನು ಪೂಜೆಯನ್ನು ಮಾಡ್ತಾ ಇರ್ತೀನಿ. ಯಾಕಂದರೆ ಹಾಗೆ ಖಾಲಿಯಾಗಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರಲ್ವ, ಹಾಗಾಗಿ ಅಟ್ಲೀಸ್ಟ್ ಹಾಲನ್ನಾದರೂ ಇಟ್ಬಿಟ್ಟು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಏನೂ ಇಲ್ಲ ಅಂತಂದರೆ ನಾನು ಒಂದು ಗ್ಲಾಸ್ ಹಾಲನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಸಾಟರ್ಡೆ ಸಂಜೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ನಾನು ರಾಮಕೋಟಿಯನ್ನು ಬರಿತಾ ಇದ್ದೀನಿ. ನಾನು ಯಾವಾಗಲೂ ಸಾಟರ್ಡೆ ಟೈಮು ರಾಮಕೋಟಿಯನ್ನು ಬರೆಯೋದು ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವ. ಸುಮಾರು ದಿನ ಆಯ್ತಲ್ವ ನಾನು ರಾಮಕೋಟಿಯನ್ನು ಬರೆಯೋದು ತೋರಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ರಾಮಕೋಟಿಯನ್ನು ಬರೀತಾ ಒಬ್ಬರು ಬರ್ತ್ಡೇ ವಿಶಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ಬರ್ತ್ಡೇ ವಿಶಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಶಶಿಕಲಾ ಪಾಟೀಲ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 17th ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮನ್ವಿತಾ ಪಾಟೀಲ್ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪುಟ್ಟ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಒಂದಿಬ್ಬರೇನೋ ಕಮೆಂಟ್ ಮಾಡಿದರು, ಅಕ್ಕ ನಮಗೂ ಸಿಟಿಯಲ್ಲಿ ಒಂದು ಮನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ, ಆದರೆ ಆ ಆಸೆ ನನಸಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಕ್ಕ ಅಂತಂದ್ಬಿಟ್ಟು ಈ ರೀತಿಯಾಗಿ ಅವರು ನನಗೆ ಕಮೆಂಟ್ ಮಾಡಿದರು. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಒಂದು ಸ್ವಲ್ಪ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ರಾಮಕೋಟಿ ಎಲ್ಲ ಬರೆದಿದ್ದಾಯಿತು, ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಒಂದು 6:30 ಪೂಜೆ ಮುಗೀತು ಅಂತಂದರೆ ಒಂದು 5:45 ನಾನು ಪೂಜೆನ ಮುಗಿಸ್ಬಿಡ್ತೀನಿ. ಆಮೇಲೆ ಈ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಾಗಿರ್ಬೋದು, ಮತ್ತು ಗಣಪತಿ ಶ್ಲೋಕ ಬರೆಯೋದಾಗಿರ್ಬೋದು, ಮತ್ತು ಈ ರಾಮಕೋಟಿ ಬುಕ್ಕನ್ನು ಬರೆಯೋದಾಗಿರ್ಬೋದು, ಈ ರೀತಿಯಾಗಿ ನನಗೊಂದು ಸ್ವಲ್ಪ ಟೈಮ್ ಆಗುತ್ತೆ. ಸಾಟರ್ಡೇ ಅಂತೂ ನನಗೆ ಏನಿಲ್ಲ ಅಂತಂದರೂ ಒಂದು 45 ಮಿನಿಟ್ಸ್ ಆಗುತ್ತೆ. ಇನ್ನು ಉಳಿದಂತೆ ಬೇರೆ ದಿನಗಳಲ್ಲಿ ಒಂದು ½ ಅನ್ ಅವರ್ ಈ ರೀತಿಯಾಗಿ ಮುಗಿಸ್ಕೊಳ್ತೀನಿ. ಯಾಕಂದರೆ ನನಗೆ ಇವಾಗ ಅದು ಅಭ್ಯಾಸ ಆಗೋಗಿದೆ. ಪದ್ಮಾವತಿ ಅಮ್ಮನವರ ಒಂದು ಸ್ತೋತ್ರ ಮತ್ತು ಗಣಪತಿ ಶ್ಲೋಕ ಅದು ಅವೆರಡೂ ಮಾಡಿ ಅಭ್ಯಾಸ ಆಗೋಗಿರೋದ್ರಿಂದ ಒಂದು ½ ಅನ್ ಅವರಲ್ಲಿ ಮುಗಿಸ್ಕೊಳ್ತೀನಿ. ಇನ್ನು ಸಾಟರ್ಡೆ ದಿನ ಒಂದು 45 ನಿಮಿಷ ಆಗುತ್ತೆ. ಇವಾಗ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 6:30 ಆಗಿತ್ತು. 6:30ಗೆ ಇವಾಗ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಸಾಂಬಾರು ಬಂದುಬಿಟ್ಟು ಕಡಲೆಕಾಳು ತೆರಲು ಅಂತ ಹೇಳ್ತಾರೆ ಇದನ್ನು ನಮ್ಮ ಕಡೆ ಎಲ್ಲನೂ. ಕಡಲೆಕಾಳನ್ನು ಹುರಿದು ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಅದು ನೆನ್ಕೊತಾ ಇರುತ್ತೆ. ಈ ಕಡೆ ನಾನು ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿ ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ
ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಖಾರಕ್ಕೆ ಎಷ್ಟು ಸಾಂಬಾರು ಪುಡಿ ಬೇಕೋ ಅಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ಇಷ್ಟು ನಾನು ರುಬ್ಕೊಂಡು ಬರ್ತೀನಿ. ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಈ ರುಬ್ಕೊಂಡ್ಬಂದಿರುವಂತಹ ಖಾರನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಎಷ್ಟು ನಮಗೆ ಸಾಂಬಾರು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಆಮೇಲೆ ಈ ಕಡಲೆಕಾಳು ಆಮೇಲೆ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕ್ತೀನಿ. ಹಾಕ್ಬಿಟ್ಟು ಇನ್ನೂ ನಮಗೇನಾದರೂ ನೀರನ್ನು ಸೇರಿಸ್ಕೊಳ್ಬೇಕು ಅನಿಸಿದ್ರೆ ನೀರನ್ನು ಸೇರಿಸ್ಕೊಂಡು ಸಾಂಬಾರು ಯಾವ ರೀತಿಯಾಗಿ ನಮ್ಗೆ ಅದ ಬೇಕೋ ಅದನ್ನು ನೋಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಸಿಲನ್ನು ಬಿಟ್ಟರೆ ಈ ಕಡಲೆಕಾಳು ತೆರಳೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರು ಅನ್ನೋದು ರೆಡಿ ಆಗ್ತಾ ಇರುತ್ತೆ. ಇವಾಗ ನಾನು ಆ ವಿಷಯಕ್ಕೆ ಬರ್ತೀನಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸುಮಾರಷ್ಟು ಜನರ ವ್ಲಾಗ್ಸನ್ನು ನಾವು ನೋಡ್ತಾ ಇರ್ತೀವಿ. ಒಂದಿಷ್ಟು ಜನದ್ದು ತುಂಬ ಚೆನ್ನಾಗಿರುತ್ತೆ ಲೈಫ್ ಸ್ಟೈಲ್ ಅನ್ನೋದು, ಒಂದಿಷ್ಟು ಜನದ್ದು ಒಂದು ರೀತಿಯಾಗಿ ಒಂದು ಆವ್ರೇಜ್ ಆಗಿರುತ್ತೆ, ಇನ್ನೊಂದಷ್ಟು ಜನದ್ದು ಪಾಪ ತುಂಬಾ ಕಷ್ಟದಲ್ಲಿ ಅವರು ವ್ಲಾಗ್ಸನ್ನು ಮಾಡ್ತಾ ಇರ್ತಾರೆ. ಆದರೆ ಅವ್ರದ್ದೇನೂ ತಪ್ಪಿರೋದಿಲ್ಲ. ಅವ್ರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಅವರು ತೋರಿಸ್ತಾ ಇರ್ತಾರೆ. ನಾವು ಚೆನ್ನಾಗಿದ್ದಾರಲ್ವ ಇವರು ಅಂತಂದ್ಬಿಟ್ಟು ನಾವು ಅವ್ರಿಗೆ ಏನೋ ಬ್ಯಾಡಾಗಿ ಕಮೆಂಟ್ ಮಾಡೋದಕ್ಕೂ ಆಗೋದಿಲ್ಲ. ಅವ್ರ ಲೈಫ್ ಸ್ಟೈಲ್ ಇರೋದೇ ಹಾಗೆ, ಅದಕ್ಕೆ ಅವ್ರು ಆಗಿ ತೋರಿಸ್ತಾ ಇರ್ತಾರೆ. ಇನ್ನು ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಸ್ ಜನ ಇರ್ತಾರೆ, ಅವರೂ ಅಷ್ಟೇ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ತಾರೋ ಆ ರೀತಿಯಾಗಿ ಅವರು ವ್ಲಾಗ್ಸನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಾವು ನೋಡೋ ವ್ಯೂವರ್ಸ್ ಆಗಿ ನಾವು ಅವರ ವ್ಲಾಗ್ಸಲ್ಲಿ ಯಾವುದನ್ನು ನಾವು ಫಾಲೋ ಮಾಡಬೇಕು, ಯಾವುದನ್ನು ನಾವು ಫಾಲೋ ಮಾಡಬಾರ್ದು ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ. ಈವನ್ ನನ್ನ ವೀಡಿಯೋಸ್ಗಳನ್ನು ಸಹ ನಾನು ಸೇರಿಸಿನೇ ಹೇಳ್ತಾ ಇರೋದು. ನಾನು ನಿಮಗೆ ವ್ಯೂವರ್ ಆಗಿ ಯಾವುದೋ ಒಂದು ವಿಡಿಯೋನ ನೋಡ್ತಾ ಇರ್ತೀನಿ. ಆ ವಿಡಿಯೋದಲ್ಲಿ ನನಗಿಷ್ಟ ಆಗಿರುವಂತಹ ಏನಾದರೂ ಕಂಟೆಂಟ್ ಇತ್ತು ಅಂತಂದರೆ, ವಿಷಯಗಳಿತ್ತು ಅಂತಂದರೆ, ನನ್ನ ಲೈಫಿಗೆ ಅದು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನಾನು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನನ್ನ ಕೈಯಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ಇದನ್ನು ನನ್ನ ಕೈಯಲ್ಲಿ ನಿಭಾಯಿಸೋದಕ್ಕಾಗೋದಿಲ್ಲ ಅಂತಂದರೆ ನಾನು ಅದನ್ನು ನೋಡಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ, ಫೀಲ್ ಆಗೋದಕ್ಕೂ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಯಾರೋ ಒಬ್ಬರು ಗೋಲ್ಡನ್ನು ತೋರಿಸ್ತಾರೆ, ಅದು ತುಂಬ ಕಾಸ್ಟ್ಲಿಯೆಸ್ಟ್ ಆಗಿರುತ್ತೆ. ಮತ್ತು ಯಾವುದಾದ್ರೂ ಫಾರಿನ್ ಕಂಟ್ರೀಸನ್ನು ತೋರಿಸ್ತಾ ಇರ್ತಾರೆ. ಅದನ್ನು ನಾನು ನೋಡಿಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಡ್ತೀನಿ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೇ ಹೋಗೋದಿಲ್ಲ. ನಮಗೆ ಎಷ್ಟು ಹಾಸಿಗೆ ಇದೆಯೋ ಅಷ್ಟು ಕಾಲು ಚಾಚೋಣ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ. ಇನ್ನು ಕೆಲವರು ವೀಡಿಯೋಸಲ್ಲಿ ನೋಡ್ತೀನಿ, ಅವರಲ್ಲಿ ಏನಾದರೂ ರೆಸಿಪಿ ಇರುತ್ತೆ, ಇಲ್ಲಾಂತಂದರೆ ಕಿಚನ್ ಮೇಕ್ ಓವರ್ ಇರುತ್ತೆ. ಅದು ನಮ್ಮ ಬಜೆಟ್ಗೆ ತಕ್ಕಂತೆ ಅವರು ಅದನ್ನು ಮಾಡಿ ತೋರಿಸಿರ್ತಾರೆ. ಅದನ್ನು ನಾನು ಅಳವಡಿಸ್ಕೊಳ್ತೀನಿ. ಅರೆ ನನಗಿದಾಗುತ್ತಲ್ವಾ, ಈ ಒಂದು ಬಾಕ್ಸ್ ಏನೋ ಕಡಿಮೆ ರೇಟಲ್ಲಿದೆ ಅಲ್ವಾ, ನಾನು ಇದನ್ನು ತೊಗೊಳೋದಕ್ಕೆ ಸಾಧ್ಯ ಆಗುತ್ತಲ್ವಾ ಅಂತಂದ್ಬಿಟ್ಟು ನೋಡಿಬಿಟ್ಟು ನಾನು ಸುಮ್ಮನೆ ಆವಾಗ ಒಂದು ಕಾರ್ಟ್ಗೆ ಹಾಕಿ ಇಟ್ಕೊಂಡಿರೋದು, ಇಲ್ಲ ಟೈಮ್ ಬಂದಾಗ ಅದು ತೊಗೊಳೋದಕ್ಕೆ ಟ್ರೈ ಮಾಡೋದು, ಈ ರೀತಿಯಾಗಿ ಮಾಡ್ತೀನಿ. ಅದೇ ತಗೊಳ್ಳೇಬೇಕು ಅನ್ನೋ ಅನಿವಾರ್ಯಕ್ಕಂತೂ ನಾನು ಬೀಳೋದಕ್ಕೆ ಹೋಗೋದಿಲ್ಲ. ನನಗೆ ಯಾವಾಗ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆವಾಗ ತಗೊಳ್ತೀನಿ. ಪ್ರತಿಯೊಬ್ಬರ ವ್ಲಾಗ್ಸಿಂದ ಏನೋ ಒಂದು ನಾವು ಕಲಿಯುವಂಥದ್ದು ಇದ್ದೇ ಇರುತ್ತೆ. ಅದು ಒಂದು ವಸ್ತು ಆಗಿರ್ಬೋದು, ಅವ್ರು ತೊಗೊಂಡಿರ್ತಾರೆ, ಅದಕ್ಕೆ ರೇಟ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಗಿರ್ಬೋದು, ಈ ರೀತಿಯಾಗಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಕಲಿಯುವಂಥದ್ದು ಏನೋ ಒಂದಿರುತ್ತೆ. ಆದರೆ ಅದನ್ನು ನಮ್ಮ ಕೈಯಲ್ಲಿ ನಿಭಾಯಿಸೋದಕ್ಕಾಗುತ್ತೋ ಇಲ್ವೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನಾನು ಈ ರೀತಿಯಾಗಿ ಯೋಚನೆ ಮಾಡ್ತೀನಿ. ನನಗೆ ಏನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ, ನನಗೆ ಯಾವ ರೀತಿಯಾಗಿ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ನಾನು ಹೋಗ್ತಾ ಇರ್ತೀನಿ. ಅದು ನಮ್ಮ ಬಜೆಟ್ಗೆ ತಕ್ಕಂತೆ ನಾನು ಆದಷ್ಟು ನಾನು ಪ್ಲ್ಯಾನನ್ನು ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇರ್ತೀನಿ. ನಮ್ಮ ಕೈಯಲ್ಲೇ ಇರುತ್ತಲ್ವಾ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನಾವು ಸುಂದರವಾಗಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು. ಇದು ನನ್ನ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸಾಂಬಾರು ಆಯಿತು. ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತಂದರೆ ಒಂದು 7:45 8 ಗಂಟೆ ಆಗಿತ್ತು. ನಾವು 7:30 ಒಳಗಡೆ ಊಟ ಮುಗಿಸ್ಕೊಂಡ್ಬಿಡ್ತೀವಿ. ಹಾಗಾಗಿ ಮುದ್ದೆ ಏನು ಮಾಡೋದು ಬೇಡ, ಬರೀ ರೈಸೇ ಮಾಡು ಅಂತಂದ್ರೆ ನನ್ನ ಹಸ್ಬೆಂಡು. ಹಾಗಾಗಿ ಸಾಂಬಾರು ಮತ್ತು ರೈಸ್ ತಿನ್ಕೊಂಡ್ವಿ ನೈಟು ಊಟಕ್ಕೆ. ಇನ್ನು ನೀವು ಕಮೆಂಟ್ ಮಾಡಿದ್ರಲ್ವಾ, ನಮಗೂ ಸಿಟಿಯಲ್ಲಿ ಒಂದು ಮನೆ ಮಾಡ್ಕೊಳ್ಳೋ ಆಸೆ ಇದೆ ಅಂತಂದ್ಬಿಟ್ಟು. ನಾನು ಅದನ್ನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಆದರೆ ನಾವು ಫೇಸ್ ಮಾಡ್ತಾ ಇರುವ ಪ್ರಾಬ್ಲಮ್ಸ್ ಬಗ್ಗೆ ನಾನು ಹೇಳ್ತೀನಿ.
ಹೇಳ್ತಾ ಇದ್ದೀನಿ. ಇವಾಗ ನಾವೊಂದು 60 ಲ್ಯಾಕು ಕೊಟ್ಟು ಈ ಫ್ಲ್ಯಾಟನ್ನು ತೊಗೊಂಡಿದ್ದೀವಿ. ನಾನು ಅವಾಗವಾಗ ಯೋಚನೆ ಮಾಡ್ತಾ ಇರ್ತೀನಿ, ಅಂದರೆ ಸುಮಾರಷ್ಟು ನಾವು ಕಂತುಗಳನ್ನು ಕಟ್ತಾ ಇದ್ದೀವಿ, EMIಸನ್ನು ಕಟ್ತಾ ಇದ್ದೀವಿ. ಪ್ರತಿ ಮಂತು ಏನಿಲ್ಲ ಅಂತಂದರೆ ಒಂದು 60,000 ಆದರೂ ನಾವು ಕಂತುಗಳನ್ನು ಕಟ್ಟಬೇಕಾಗುತ್ತೆ. ಚಿಟ್ ಫಂಡ್ಸ್ ಆಗಿರ್ಬೋದು, ಮತ್ತು ಕೆಲವೊಂದು ಪರ್ಸ್ನಲ್ ಲೋನ್ ತೊಗೊಂಡಿದ್ದೀವಿ, ಅದೆಲ್ಲನೂ ಕಟ್ತಾ ಇದ್ದೀವಿ. ಈ ಮನೆಗೆ ಬಂದಾಗಿಂದ ಅಂತಂದರೆ ಒಂದು 6 ಮಂತ್ಸ್ ಆಗಿದೆ. ಪ್ರತಿದಿನವೂ ನಾವು ಬೆಳಗ್ಗೆ ಎದ್ದೇಳ್ತೀವಿ, ಮನೆ ಕೆಲಸಗಳನ್ನು ಮಾಡ್ತೀವಿ, ದುಡಿತೀವಿ, ದುಡ್ದಿದ್ದೆಲ್ಲ ಸಾಲಗಳನ್ನ ತೀರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಸದ್ಯಕ್ಕೆ ನಮ್ಮ ಲೈಫ್ ಅನ್ನೋದು ಇದೆ. ಆವಾಗ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಹಳ್ಳಿಯಲ್ಲಿದ್ದಿದ್ರೆ ಇದೇ ಒಂದು 60 ಲಕ್ಷಕ್ಕೆ ಎಂಥ ಅದ್ಭುತವಾದಂತಹ ಮನೆಯನ್ನು ಕಟ್ಕೊಳ್ಬೋದಾಗಿತ್ತಲ್ವ. ಇನ್ನೂ ಉಳಿತಾ ಇತ್ತು ದುಡ್ಡು ಅನ್ನೋದು. ಆ ದುಡ್ಡಲ್ಲಿ ನಾವು ಏನೋ ಒಂದು ಕಾರನ್ನು ತೊಗೊಳ್ಬೋದಾಗಿತ್ತು, ಏನೋ ಒಂದು ಐಟಮ್ಸನ್ನು ತೊಗೊಳ್ಬೋದಾಗಿತ್ತು. ಆಮೇಲೆ ಆ ಕಡೆ ಈ ಕಡೆ ಅಂತಂದ್ಬಿಟ್ಟು ಒಂದಷ್ಟು ಏನಂತಾರೆ ಟೂರ್ಗಳು ಹೋಗ್ಬೋದಾಗಿತ್ತು. ಎಷ್ಟು ಚೆನ್ನಾಗಿರ್ತಿತ್ತಲ್ವ ಲೈಫು ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ. ಯಾಕಂದರೆ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ನೆಮ್ಮದಿಯಾಗಿದ್ದೀವಿ ಆ ಪ್ಲೇಸಲ್ಲಿ ಅನ್ನೋದು ಮುಖ್ಯ. ಹಂಗಿದ್ರೆ ನೀವ್ಯಾಕೆ ಮಂಜು ಬೆಂಗಳೂರಲ್ಲಿ ಫ್ಲ್ಯಾಟ್ ತೊಗೊಂಡ್ರಿ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡ್ಬೋದು. ನಾನು ಹಿಂದೆ ಕೆಲವೊಂದು ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಅಂತಂದ್ಬಿಟ್ಟು. ನಾವು ಯೋಚನೆ ಮಾಡ್ತಾ ಇದ್ದಿದ್ದು ಇದೇ ರೀತಿಯಾಗಿಯೇ ಮದುವೆ ಆದ ಹೊಸದ್ರಲ್ಲಿ, ಅಂದರೆ ಎಸ್ಪೆಷಲಿ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಇದೇ ರೀತಿಯಾಗಿಯೇ ಒಂದು ಸ್ವಲ್ಪ ದಿನ ಮನೆಯನ್ನು ಲೀಸ್ಗೆ ಹಾಕ್ಕೊಂಡಿರೋಣ, ಅದಾದಮೇಲೆ ಹಳ್ಳಿಯಲ್ಲಿ ಹೋಗೋಣ, ಹಳ್ಳಿಯಲ್ಲಿ ಚೆನ್ನಾಗಿರೋ ಅಂದರೆ ಒಂದು ಸ್ವಲ್ಪ ಬಜೆಟಲ್ಲಿ ಮನೆ ಕಟ್ಟೋಣ, ಆಮೇಲೆ ಒಂದು ಸ್ವಲ್ಪ ಲ್ಯಾಂಡನ್ನು ತಗೊಂಡು ಲ್ಯಾಂಡಲ್ಲಿ ಮರ ಗಿಡಗಳೆಲ್ಲ ಹಾಕೋಣ, ಆಮೇಲೆ ಅಲ್ಲಿ ಒಂದು ಪುಟ್ಟದಾಗಿರುವಂಥ ಮನೆ ಕಟ್ಕೊಂಡು ಆ ನೇಚರಲ್ಲಿ ಇರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನಮ್ಮ ಅತ್ತೆ ಮಾವನವರು ಇದಕ್ಕೆ ಒಪ್ಪಲಿಲ್ಲ. ಇಲ್ಲ ನೀವು ಅಲ್ಲೇ ಇರಬೇಕು, ನಾವೇ ಇಲ್ಲಿರೋ ಪ್ರಾಪರ್ಟಿಯನ್ನೆಲ್ಲ ಸೇಲ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಜೊತೆ ಬಂದಿರೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವೇ ಬರ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲ ಅವರು ನಮ್ಮ ಮಕ್ಕಳು ಅಷ್ಟೇ ಒಟ್ಟಿಗೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಅವ್ರಿಗೆ ಇಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ನನ್ನ ಹಸ್ಬೆಂಡ್ನು ನಾನು ಕೇಳಿದೆ, ನನ್ನ ಬ್ರದರ್ ಇಲ್ಲ ಅವರನ್ನು ನಾನು ಕೇಳಿದೆ, ಇಲ್ಲ ನಮಗಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಸರಿ ಫ್ಲ್ಯಾಟೇ ತಗೊಳ್ಳೋಣ ಅಂತಂದ್ಬಿಟ್ಟು ತಗೊಂಡಿದ್ದು. ಇವ್ರನ್ನ ಹೆಂಗೋ ಒಪ್ಸ್ಬೋದಾಗಿತ್ತು ಅಂತಂದರೆ ನಮ್ಮ ಹಸ್ಬೆಂಡನ್ನು ಮತ್ತು ನನ್ನ ಬ್ರದರ್ ಇಲ್ಲ ಅವ್ರಿಗೆ ಇಷ್ಟ ಆಯಿತು. ಏನಾದರೂ ಫಾರ್ಮಿಂಗ್ ಮಾಡಬೇಕು, ಕೋಳಿ ಫಾರಮ್ ಹಾಕಬೇಕು ಅಂತಂದ್ಬಿಟ್ಟು ಅವ್ರು ಇಷ್ಟಪಡ್ತಾಯಿದ್ರು. ಯಾಕಂದರೆ ಅವ್ರು ಜಾಬ್ ಮಾಡಿ ಬೇಸತ್ತೋಗಿದ್ರು. ಒಬ್ಬರು ಕೈ ಕೆಳಗಡೆ ಅನಿಸ್ಕೊಂಡು ಏನಾದರೂ ನಾವೇ ಓನಾಗಿ ಮಾಡಬೇಕು, ನಾವೇ ಬಾಸ್ಗಳಾಗಬೇಕು ಅಂತಂದ್ಬಿಟ್ಟು ಅವ್ರು ಇಷ್ಟಪಡ್ತಾಯಿದ್ರು. ಆದರೆ ನಮ್ಮ ಅತ್ತೆ ಮಾವನವ್ರು ಮಾತ್ರ ಅದಕ್ಕೆ ಒಪ್ಪಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಇನ್ನು ಎಷ್ಟು ದಿನ ಅಂತಂದ್ಬಿಟ್ಟು ನಾವು ಬಾಡಿಗೆ ಮನೆಯಲ್ಲಿರೋದು, ಲೀಸ್ ಮನೆ ಏನೋ ಸಿಕ್ಕಿದ್ರೆ ಇರ್ಬೋದು, ಪ್ರಾಬ್ಲಮ್ ಏನೂ ಇರೋದಿಲ್ಲ. ಆದರೆ ರೆಂಟ್ ಮನೆಯಲ್ಲಿರೋದಕ್ಕಂತೂ ಆಗೋದಿಲ್ಲ, ತುಂಬಾ ರೆಂಟ್ಗಳಿದೆ ಈಗಂತೂ. ಅಷ್ಟೊಂದು ರೆಂಟ್ ಕಟ್ಕೊಂಡೆಲ್ಲ ಇರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಯೋಚನೆಯನ್ನು ಮಾಡಿಕೊಂಡು ಸರಿ ಆಯಿತು ಅಂತಂದ್ಬಿಟ್ಟು ನಾವು ಫ್ಲ್ಯಾಟನ್ನು ತೊಗೊಂಡಿದ್ದು. ನೆಕ್ಸ್ಟ್ ಈಗ ಸ್ಯಾಟರ್ಡೇ ನೈಟು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮತ್ತು ಸಂಡೇ ಆಫ್ಟರ್ನೂನ್ ನನಗೆ ಬಿಸಿಲೆಲ್ಲ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಟೆರೇಸ್ ಮೇಲೆ ಹೋಗಿ ಹಾಗೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬಂದುಬಿಟ್ವಿ. ಬಿಸಿಲು ಜೋರಾಗಿತ್ತು, ಹೋಗೋವರೆಗೂ ಆಸೆ ಆಗ್ತಾಯಿತ್ತು, ಹೋದ್ಮೇಲೆ ಬಿಸಿಲು ತಡೆಯೋದಕ್ಕಾಗಲಿಲ್ಲ. ಆಮೇಲೆ ಕೆಳಗಡೆಗೆ ಬಂದುಬಿಟ್ವಿ. ಅಲ್ಲಿ ನಾವು ಒಂದು ನಿಂಬೆಹಣ್ಣು ಗಿಡ ಅಲ್ಲೇ ಬಿಟ್ಟಿದ್ವಿ. ಅಂದರೆ ಮನೆಯಲ್ಲಿ ಈ ಮುಳುಗಿಡಗಳೆಲ್ಲ ಇರಬಾರ್ದು ಅಂತಂದ್ಬಿಟ್ಟು ನಮ್ಮ ಮನೇಲಿ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ, ಬೇಡ ಅಂತಂದ್ಬಿಟ್ಟು. ಸರಿ ಆಯಿತು ಅಂತಂದ್ಬಿಟ್ಟು ನಿಂಬೆಹಣ್ಣು ಗಿಡನ ಅಲ್ಲೇ ಮೇಲೇ ಬಿಟ್ಟಿದ್ವಿ. ಇವಾಗ ಮಳೆ ಬೀಳ್ತಾ ಇತ್ತಲ್ವ, ಅದೆಲ್ಲ ಚೆನ್ನಾಗಿ ಚಿಗುರ್ಕೊಂಡು ಚೆನ್ನಾಗಿತ್ತು. ಅದನ್ನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಹಂಗೆ ಕೆಳಗಡೆ ಬಂದ್ವಿ. ನೆಕ್ಸ್ಟ್ ಇವಾಗ ಸೋಮವಾರ ಬೆಳಗಿನ ಜಾವ ಅನ್ಕೊತೀನಿ, ಒಂದು 4 ಗಂಟೆ ಆಗಿತ್ತು. ಆವಾಗ ಜೋರಾಗಿ ಮಳೆ ಬೀಳ್ತಾ ಇತ್ತು. ನಿದ್ದೆಯಲ್ಲಿ ಹಂಗೆ ಎಚ್ಚರ ಆಯಿತು. ಎದ್ದಿದ ತಕ್ಷಣ ನನಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಒದ್ದಾಟ ಶುರುವಾಗುತ್ತೆ. ನನಗೆ ಅಮ್ಮ ಮನೆಯೇ ನೆನಪಾಗ್ಬಿಡುತ್ತೆ. ಯಾಕಂದರೆ ನಮ್ಮ ಚಿಕ್ಕಂದಿನಲ್ಲೆಲ್ಲ ಈ ಮಳೆ ಬಂತು ಅಂತಂದರೆ ನೈಟ್ ಟೈಮಲ್ಲಿ ಈ ವಿಂಡೋಗಳಿಂದ ಎಷ್ಟಲನ್ನೋದು ಬೀಳ್ತಾ ಇತ್ತು. ಶಟರ್ಗಳೆಲ್ಲ ಇಟ್ಟಿರಲಿಲ್ಲ, ಹಾಗಾಗಿ ಎಷ್ಟು ಬೀಳ್ತಾ ಇತ್ತು. ಆವಾಗ ದಿವಾನ ಮೇಲೆ ನಾನೇನಾದರೂ ಮಲಗಿದ್ದೆ ಅಂತಂದರೆ ಮಳೆ ಹನಿಗಳೆಲ್ಲ ಬೀಳ್ತಾ ಇತ್ತು. ಆವಾಗ ದಿವಾನೆಲ್ಲ ಈ ಕಡೆ ತೊಗೊಂಬಂದು ಇಟ್ಕೊಂಡು ಮಲಗೋದು. ಮತ್ತು ಅಲ್ಲಿ ಮೇವು ನೆಂದೋಯ್ತಾ ಇಲ್ಲ ಅಂತಂದರೆ ಹೊರ್ಗಡೆ
ಈ ರಾಗಿನೆಲ್ಲ ಕೊಯ್ದಿರ್ತೀವಲ್ವ ತೆನೆನ, ಆ ಟೈಮಲ್ಲಂತೂ ರಾಗಿ ನೆಂದೋಯ್ತಾ ಈ ರೀತಿಯಾಗಿ ಟೆನ್ಷನ್ಸ್ ಇರ್ತಾಯಿತ್ತು. ಆಮೇಲೆ ಇವಾಗೂ ಅದೇ ರೀತಿಯಾಗಿ ಒದ್ದಾಡ್ತಾ ಇರ್ತೀನಿ. ಏನೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಅದೇ ಒಂದು ಭಯ ತುಂಬ್ಕೊಂಡ್ಬಿಟ್ಟಿದೆ. ಮಳೆ ಬಿತ್ತು ಅಂತಂದರೆ ನೈಟ್ ಟೈಮು ಎಚ್ಚರ ಆಗಿಬಿಡುತ್ತೆ, ಮತ್ತು ಅಯ್ಯೋ ಪರ್ಕೆಗಳೇನಾದರೂ ನೆಂದೋಯ್ತಾ, ಮ್ಯಾಟ್ಸ್ ಏನಾದರೂ ನೆಂದೋಯ್ತಾ ಅಂತ ಅಂದ್ಬಿಟ್ಟು ಒಂದು ಸಲ ಎದ್ದು ಬಂದು ಓಡಾಡ್ಕೊಂಡೋಗಿ ಆಮೇಲೆ ಮಲಗ್ತೀನಿ. ಈ ರೀತಿಯಾಗಿ ಆಗುತ್ತೆ ನನಗೆ ಯಾವಾಗಲೂ ಮಳೆ ಬಿದ್ದಾಗೆಲ್ಲ. ಅಂದರೆ ನೈಟ್ ಟೈಮ್ ಈ ರೀತಿಯಾಗಿ ಆಗುತ್ತೆ. ಬೆಳಗ್ಗೆ ಟೈಮ್ ಮಳೆ ಬಿತ್ತು ಅಂದರೆ ಏನೂ ಅನಿಸೋದಿಲ್ಲ. ನೈಟ್ ಟೈಮ್ ಮಳೆ ಬಿತ್ತು ಅಂತಂದರೆ ಸಡನ್ನಾಗಿ ಎಚ್ಚರ ಆಗುತ್ತೆ, ಅಮ್ಮ ಮನೆ ನೆನಪಾಗುತ್ತೆ. ಆಮೇಲೆ ಇಲ್ಲಿಂದು ಅಂದರೆ ಈ ಕಡೆ ಒಂದು ಅರಿವು ಇರೋದಿಲ್ಲ, ಅಯ್ಯೋ ಏನು ನೆಂದೋಯ್ತು ಅಂತಂದ್ಬಿಟ್ಟು ಅದೇ ಒಂದು ಗುಂಗಲ್ಲಿ ಇರ್ತೀನಿ. ಈ ರೀತಿಯಾಗಿ ನನಗಾಗುತ್ತೆ. ನೆಕ್ಸ್ಟ್ ಇವಾಗ ಇದು ಸೋಮವಾರ ಬೆಳಗ್ಗೆ ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು. ದೀಪ ಏನು ಹಚ್ಚೋದಕ್ಕೆ ಹೋಗಿಲ್ಲ ಅವರು. ನಾನಿನ್ನು ಸ್ನಾನ ಮಾಡ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂದಿದ್ದಕ್ಕೆ ಸರಿ ಆಯಿತು ಬಿಡು, ನಾನೇ ದೇವ್ರ ಫೋಟೋಸ್ಗೆ ಹೂವು ಇಟ್ಬಿಟ್ಟು ಕಡ್ಡಿ ಮಾತ್ರ ಹಚ್ತೀನಿ ಅಂತಂದ್ಬಿಟ್ಟು ಹೂವು ಇಟ್ಬಿಟ್ಟು ಅವರು ಅಗರಬತ್ತಿಯನ್ನು ಹಚ್ಚಿದ್ದಾರೆ. ಹಾಗೆ ನಾನು ಈ ಸಿಟಿಯಲ್ಲಿ ಒಂದು ಮನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಅಂತ ಇದ್ರ ಬಗ್ಗೆ ಹೇಳಿದ್ನಲ್ವ, ಇದ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಹೇಳಿಲ್ಲ. ಇದ್ರ ಹಿಂದೆ ಎಷ್ಟೊಂದು ಕಷ್ಟಗಳಿರುತ್ತೆ ಅಂತ ನಾನು ಹೇಳೋದಕ್ಕೆ ಟ್ರೈ ಮಾಡಿದೆ. ನಾವು ಎಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಪ್ಲೇಸಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಲೈಫಲ್ಲಿ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿಯೇ ಲೈಫನ್ನು ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ನೆಮ್ಮದಿಯಾಗಿ ಒಂದು ಜೀವನ ಸಿಕ್ಕಿದ್ರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇರ್ತೀನಿ. ಇದು ನನ್ನೊಬ್ಬಳ ಅಭಿಪ್ರಾಯ. ಇದೇ ರೀತಿಯಾಗಿಯೇ ನೀವು ಇರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೆ ನಿಮ್ಮಿಷ್ಟ, ಅದಕ್ಕೆ ನಾನು ಯಾವತ್ತೂ ಅಷ್ಟೇ ನಾನು ವಿರೋಧ ವ್ಯಕ್ತಪಡಿಸೋದಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.